ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ US ಬ್ಯಾಂಕಿಂಗ್ MNCನಲ್ಲಿ ಅಸೋಸಿಯೇಟಿವ್ ರೋಲ್ಗೆ ಹೈರಿಂಗ್ ಆಗ್ತಾಯಿದೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ನೋಡ್ತಾ ಹೋಗೋದಾದರೆ ಈ ಒಂದು ಜಾಬ್ಗೆ BCom ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಸ್ಪೆಷಲೈಸೇಷನ್ ಆದರೂ ಪರವಾಗಿಲ್ಲ, BCom ಕಂಪ್ಲೀಟ್ ಆಗಿದೆ, MCom ಕಂಪ್ಲೀಟ್ ಆಗಿದೆ ಅಥವಾ MBA ಕಂಪ್ಲೀಟ್ ಆಗಿದೆ ಅಂದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ಎಜುಕೇಷನ್ನ ಡೀಟೇಲ್ಸು. ಇನ್ನು ಪಾಸ್ಟ್ ಔಟ್ ಇಯರ್ಗೆ ಬಂದರೆ 2024 ಹಾಗೆ 2025 ಅಂದರೆ ರೀಸೆಂಟ್ ಬ್ಯಾಚಸ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. 24 ಹಾಗೆ 25 ಬ್ಯಾಚ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ನಾನು ಆಲ್ರೆಡಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಫ್ರೆಷರ್ಸ್ಗೂ ಕೂಡ ಎಲಿಜಿಬಿಲಿಟಿ ಇರ್ತೀರಾ, ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಏನಂತಂದರೆ ನೈಟ್ ಶಿಫ್ಟ್ ವರ್ಕ್ ಮಾಡೋಕ್ಕೆ ಕೂಡ ನೀವು ರೆಡಿ ಇರಬೇಕಾಗಿರುತ್ತೆ. ಬಿಕಾಸ್ ಇದು ನೈಟ್ ಶಿಫ್ಟ್ ಜಾಬ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವಾಕ್ ಇನ್ ಡ್ರೈವ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದು ಕಂಪ್ಲೀಟಾಗಿ ಆಫ್ಲೈನ್ ಇರುತ್ತೆ. ಅಂದರೆ ವಾಕ್ ಇನ್ ಡ್ರೈವ್ ಇರೋದ್ರಿಂದ ನಾನು ನಿಮಗೆ ಎಕ್ಸಾಕ್ಟ್ ಡೇಟ್ ಹಾಗೆ ಟೈಮಿಂಗ್ಸ್ನ ತಿಳಿಸ್ಕೊಡ್ತೀನಿ. ಡ್ರೈವ್ನ ಡೇಟ್ ಬಂದು ನಿಮಗೆ 20ನೇ ತಾರೀಕು ಜಾನ್ವರಿ 2026 ಆಗಿರುತ್ತೆ. ಅಂದರೆ ಇದೇ ತಿಂಗಳು 20ನೇ ತಾರೀಕು ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು. ಎಂಪ್ಲಾಯ್ಮೆಂಟ್ ಟೈಪ್ ಬಂದು ನಿಮಗೆ ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್ ಜಾಬ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ನು ಹಾಗೆ ಟೈಮಿಂಗ್ಸ್ನೆಲ್ಲ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ವಾಕ್ ಇನ್ ಡ್ರೈವ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ನೀವು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಗುಡ್ ವರ್ಬಲ್ ಕಮ್ಯುನಿಕೇಷನ್ ಬೇಕಾಗಿರುತ್ತೆ. ಅದರ ಜೊತೆಗೆ ಗುಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಹಾಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿರುತ್ತೆ. ಹಾಗೆ MS ಆಫೀಸ್ ಬೇಕಾಗಿರುತ್ತೆ. ಅಂದರೆ ಎಕ್ಸೆಲ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಮೇಲ್ ಆಗಿರ್ಬೋದು. ಇದರ ಬಗ್ಗೆ ಎಲ್ಲ ಬೇಸಿಕ್ ನಾಲೆಡ್ಜ್ ಆದರೂ ನಿಮಗೆ ಗೊತ್ತಿದೆ ಅಂದರೆ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಅಟೆನ್ಷನ್ ಟು ಡೀಟೇಲ್, ಲರ್ನಿಂಗ್ ಮೈಂಡ್ಸೆಟ್ ಕೂಡ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬೇಕು ಅಂತ ಇಲ್ಲ, ಜಸ್ಟ್ ಆ್ಯಟಿಟ್ಯೂಡ್ ಹಾಗೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಇದರ ಬಗ್ಗೆ ಎಲ್ಲ ಯಾವುದೇ ರೀತಿಯ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಜಸ್ಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ ತಿಳಿಸ್ಕೊಡ್ತಾ ಇರೋದು. ಮೊದಲನೇದಾಗಿ ಡೈಲಿ ಆಪ್ರೇಷನಲ್ ಆ್ಯಕ್ಟಿವಿಟೀಸ್ನ ಸಪೋರ್ಟ್ ಮಾಡೋದು, ಹಾಗೆ ಫ್ರಾಡ್ ಹಾಗೆ ಕ್ಲೈಮ್ಸ್ ರಿಲೇಟೆಡ್ ಡಾಟಾನ ಹ್ಯಾಂಡಲ್ ಮಾಡೋದು, ಜೊತೆಗೆ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡೋದು, ಹಾಗೆ ಇಂಟರ್ನಲ್ ಟೀಮ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು, ಹಾಗೆ ಡಾಕ್ಯುಮೆಂಟೇಷನ್ಸ್ನ ಮೇಂಟೈನ್ ಮಾಡೋದು, ಹಾಗೆ ಪ್ರೊಸೆಸ್ ಗೈಡ್ಲೈನ್ಸ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದು, ಜೊತೆಗೆ ಟ್ರೈನಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿ ನ್ಯೂ ಟೂಲ್ಸ್ನ ಲರ್ನ್ ಮಾಡೋದು ಕೂಡ ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಅಕ್ಯುರೇಸಿ, ಪ್ರೊಸೆಸ್ಸು, ಕಮ್ಯುನಿಕೇಷನ್ನು. ಈ ಮೂರು ನಿಮ್ಮ ವರ್ಕ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಓವರಾಲ್ ಆಗಿ ವರ್ಕ್ನ ಡಿಸ್ಕ್ರಿಪ್ಷನ್ನ ಡೀಟೇಲ್ಸು. ಇನ್ನು ನೆಕ್ಸ್ಟ್ ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಶಿಫ್ಟ್ ನೋಡ್ತಾ ಹೋಗೋದಾದರೆ ಇದು ಕಂಪ್ಲೀಟಾಗಿ ನೈಟ್ ಶಿಫ್ಟ್ ಹಾಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ನಿಮಗೆ ಈವನ್ ನೈಟ್ ಶಿಫ್ಟ್ ಕೂಡ ಇರೋದ್ರಿಂದ ನೈಟ್ ಶಿಫ್ಟ್ಗೆ ಯಾರು ರೆಡಿ ಇದ್ದೀರಾ ವರ್ಕ್ ಮಾಡೋಕ್ಕೆ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಿಕಾಸ್ ಇದು US ಟೈಮಿಂಗ್ಸ್ ಆಗಿರೋದ್ರಿಂದ ನೀವು US ಟೈಮಿಂಗ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ. ಅದರಿಂದ ನೈಟ್ ಶಿಫ್ಟ್ಗೆ ಕೂಡ ರೆಡಿ ಇರಬೇಕು. ಜೊತೆಗೆ ಕಾರ್ಪೊರೇಟ್ ಆಫೀಸ್ ಎನ್ವೈರ್ನಮೆಂಟ್ ಇರುತ್ತೆ, ಹಾಗೆ ಪ್ರೊಫೆಷ್ನಲ್ ವರ್ಕ್ ಕಲ್ಚರ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೈಟ್ ಶಿಫ್ಟ್ ಅಲೋಯನ್ಸು ನಿಮಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ. ಅದೊಂದು ಅಡ್ವಾಂಟೇಜು. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ಡೀಟೇಲ್ಸ್ನ ಎಕ್ಸಾಕ್ಟಾಗಿ ಡಿಸ್ಕ್ಲೋಸ್ ಮಾಡಿಲ್ಲ. ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರಕಾರ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಿದ್ದಾರೆ. ಕಾಂಪಿಟೇಟಿವ್ ಸ್ಯಾಲ್ರಿ ಇರುತ್ತೆ. ನೈಟ್ ಶಿಫ್ಟ್ ಅಲೈನ್ಸು ಕೂಡ ಸಿಗ್ತಾ ಹೋಗುತ್ತೆ, ಎಕ್ಸ್ಟ್ರಾ ನಿಮಗೆ ನೈಟ್ ಶಿಫ್ಟ್ ಇತ್ತು ಅಂತಂದರೆ. ಅದರ ಜೊತೆಗೆ PF, ESI ಕೂಡ ಸಿಗ್ತಾ ಹೋಗುತ್ತೆ, ಅದು ಕೂಡ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಸ್ಟ್ರಕ್ಚರ್ ಟ್ರೈನಿಂಗು ಕೂಡ ಸಿಗುತ್ತೆ, ಜೊತೆಗೆ ಆನ್ಬೋರ್ಡಿಂಗ್ ಸಪೋರ್ಟು ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇದು ಸ್ಟ್ರಾಂಗ್ ಸ್ಟಾರ್ಟ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಫ್ರೆಷರ್ಸು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಿಂದ ನಿಮಗೆ ಫ್ಯೂಚರ್ ಗ್ರೋತು ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬ್ಯಾಂಕಿಂಗ್ ಆಪರೇಷನ್ ಸ್ಪೆಷಲಿಸ್ಟ್ಗೆ ನೀವು ಪ್ರಮೋಷನ್ ಆಗ್ತಾ ಹೋಗುತ್ತೆ. ಜೊತೆಗೆ ಫ್ರಾಡ್ ಅನಲಿಸ್ಟ್, ಕ್ಲೈಮ್ ಅನಲಿಸ್ಟ್, ಟೀಮ್ ಲೀಡ್, ಪ್ರೊಸೆಸ್ ಎಕ್ಸ್ಪರ್ಟ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. US ಬ್ಯಾಂಕ್ ಎಕ್ಸ್ಪೀರಿಯನ್ಸ್ ರೆಸ್ಯೂಮ್ನಲ್ಲಿ ಏನಾದರೂ ಇತ್ತು ಅಂತಂದರೆ ನಿಮಗೆ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ರೆಸ್ಯೂಮ್ಗೆ. ಇದಿಷ್ಟು ಕೆರಿಯರ್ ಗ್ರೋತ್ನ ಆಪರ್ಚುನಿಟಿ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇದು ಬಂದು ಕಂಪ್ಲೀಟಾಗಿ ವಾಕಿನ್ ಇಂಟರ್ವ್ಯೂ ಆಗಿರೋದ್ರಿಂದ 20ನೇ ತಾರೀಕು ಇದೇ ಮಂತು ನೀವು ಹೋಗಬೇಕಾಗಿರುತ್ತೆ. ಅದಕ್ಕೆ ಹೋಗೋಕ್ಕೂ ಮುಂಚೆ ಫಸ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ
ಆ್ಯಂಡ್ ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಅದಾದ ನಂತರ ನಿಮಗೆ ಈ ಒಂದು ವಾಕ್ ಇನ್ ಡ್ರೈವ್ನ ಡೀಟೇಲ್ಸು ಕಂಪ್ಲೀಟಾಗಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಟೆಪ್ಸ್ನಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಡೇಟ್ನ ಕೂಡ ನೀವು ಕ್ಲಿಯರಾಗಿ ನೋಡ್ಕೋಬೋದು. 20ನೇ ತಾರೀಕು ಇರುತ್ತೆ. ಅದಾದ ನಂತರ ನೀವು ಇಂಟರ್ವ್ಯೂಗೆ ಹೋಗಿದ ನಂತರ ನಿಮಗೆ ರಿಸ್ಯೂಮ್ ಸ್ಕ್ರೀನಿಂಗ್ ಆದ ನಂತರ HR ರೌಂಡ್ ಇರುತ್ತೆ. HR ರೌಂಡ್ ಆದ ತಕ್ಷಣ ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ. ಅದಾದ ನಂತರ ಬೇಸಿಕ್ ಆಪ್ಟಿಟ್ಯೂಡ್ ಅಥವಾ ಸೀನಿಯರ್ ಕ್ವಶನ್ಸ್ನ ಕೇಳಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಪ್ರಾಬಬ್ಲಿ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇನೇ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇಂಟರ್ವ್ಯೂ ಆದ ನಂತರನೇ ನಿಮಗೆ. ಸೊ ಇಂಟರ್ವ್ಯೂಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದು. ಈವನ್ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ, ತುಂಬ ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿಂದ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂಗೆ ಹೋಗೋಕ್ಕೂ ಮುಂಚೆ ಏನೇನಕ್ಕೆ ನೀವು ಪ್ರಿಪೇರ್ ಆಗಿ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸೆಲ್ಫ್ ಇಂಟ್ರೊಡಕ್ಷನ್ನ ಮಿನಿಮಮ್ಮು 1 ಮಿನಿಟ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಅದರ ಜೊತೆಗೆ ಬೇಸಿಕ್ ಬ್ಯಾಂಕಿಂಗ್ ಟರ್ಮ್ಸ್ನ ನೋಡ್ಕೊಳ್ಳಿ. ಸೊ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ ಅಥವಾ ಯೂಟ್ಯೂಬಲ್ಲೂ ಸಿಗುತ್ತೆ. ಸೊ ಬೇಸಿಕ್ ಆದರೂ ತಿಳ್ಕೊಂಡಿರಿ, ಇಂಟರ್ವ್ಯೂನ ಟೈಮಲ್ಲಿ ಯೂಸ್ ಆಗುತ್ತೆ. ಅದರ ಜೊತೆಗೆ ರಿಸ್ಯೂಮ್ನ ಪ್ರಾಪರಾಗಿ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ಅಪ್ಡೇಟ್ ಮಾಡಿಕೊಂಡು ಅದನ್ನು ಕೂಡ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಆದಷ್ಟು ಕಮ್ಯುನಿಕೇಷನ್ನು ಸ್ಲೋ ಹಾಗೆ ಕ್ಲಿಯರ್ ಆಗಿರಲಿ ಇಂಟರ್ವ್ಯೂನಲ್ಲಿ. ಜೊತೆಗೆ ನೈಟ್ ಶಿಫ್ಟ್ಗೆ ರೆಡಿ ಇರಬೇಕಾಗಿರುತ್ತೆ ನೀವು. ಸೊ ನೈಟ್ ಶಿಫ್ಟ್ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಸೊ ಫ್ರೆಷರ್ಸ್ ಅಂದರೆ ಫಿಯರ್ ಬೇಡ, ಟ್ರೈನಿಂಗ್ ಎಲ್ಲ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ವರಿ ಬೇಡ ಫ್ರೆಷರ್ಸ್ ಇದ್ದರೆ. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ನಿಮಗೆ US ಬ್ಯಾಂಕಿಂಗ್ MNC ಜಾಬ್ ಆಗಿರುತ್ತೆ. ಸೊ ರೋಲ್ ಬಂದು ಅಸೋಸಿಯೇಟ್ ಆಗಿರುತ್ತೆ. ಲೊಕೇಶನ್ ಬಂದು ಬೆಂಗಳೂರು ಹಾಗೆ ಹೈದರಾಬಾದ್ ಕೂಡ ಇರುತ್ತೆ. ಇನ್ನು ವಾಕಿನ್ ಡೇಟ್ ಬಂದು ನಿಮಗೆ 20ನೇ ತಾರೀಕು ಜಾನ್ವರಿ 2026 ಅಂದರೆ ಇದೇ ಮಂತು 20ನೇ ತಾರೀಕು ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಅಪ್ಲೈ ಮಾಡೋ ಸ್ಟೆಪ್ಸ್ನ ನಾನು ಇನ್ ಡೀಟೇಲಾಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗಲೂ ಕೂಡ ಒಂದು ಸತಿ ಹೇಳ್ತೀನಿ, ಕ್ಲಿಯರಾಗಿ ಕೇಳ್ಕೊಳ್ಳಿ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ಹೋಗಿ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ವಾಕಿನ್ ಡೀಟೇಲ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಎಲಿಜಿಬಿಲಿಟಿ ನೋಡ್ತಾ ಹೋಗೋದಾದರೆ BCom, MCom, MBA ಸ್ಟೂಡೆಂಟ್ಸು ಈ ಒಂದು ಜಾಬ್ಗೆ ಎಲಿಜಿಬಿಲಿಟಿ ಇರ್ತೀರಾ. ಪಾಸ್ಟ್ ಔಟ್ ಬಂದು 2024 ಹಾಗೆ 2025 ಸ್ಟೂಡೆಂಟ್ಸು ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಶಿಫ್ಟ್ ಬಂದು ಕಂಪ್ಲೀಟಾಗಿ ಇದು ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂದರೆ ಇವನ್ ನಿಮಗೆ ನೈಟ್ ಶಿಫ್ಟು ಕೂಡ ಇರುತ್ತೆ. ಸೊ ನೈಟ್ ಶಿಫ್ಟು ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ ಫ್ರೆಷರ್ಸು ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಇಂಟ್ರೆಸ್ಟ್ ಇರೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸು ಕೂಡ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.